ನೀನು ಇಲ್ಲೇ ಇರು, ಹೋಗ್ಬಿಟ್ಟು ಬರ್ತೀವಿ. ಹಾಂ, ಅವ್ರು ಬಂದರೆ ಇಲ್ಲೇ ನಿಲ್ಸ್ಕೊಂಡಿರು. ಬಾ. ಆನೆ ಆನೆ. ಓಹೋ ಹೋ, ಹೆಂಗೈತಲ್ಲ. ಇದೇ ವಾಟರ್ ಫಾಲ್ಸ್. ಹೆಂಗಿದೆ ನೋಡು. ನಾನು ಫಸ್ಟ್ ಹಾಕಿದ್ನಲ್ಲ 90 ಕಿಲೋಮೀಟರ್ಸ್ ಏನೋ ತೋರಿಸ್ತಲ್ಲ, ಅದಿರ್ಬೇಕದು. ಗೊತ್ತಾದ್ರೆ ಕುಯ್ದು ಬಿಡ್ತಾರೆ. ನೀಲಿ ನೀಲಿ ಆಕಾಶ ನಿನ್ನ ಪ್ರತಿಬಿಂಬ ಕಂಡು ನಾಚಿ ಮರೆಯಾದ ಬಾನಲ್ಲಿ ಚಂದ್ರ ಕರಗಿ ನೀರಾಗಲು ನಿನ್ನಂದ ಓ ಕಾಮನ ಬಿಲ್ಲಾಯ್ತು ನಿನ್ನ ಬಿಂಬ. ಇಲ್ಲಿ ಯಾವುದೋ ಮನೆ ಇರಂಗಿದೆ. ಕಾಡಿನಲ್ಲಿ ಒಂಟಿ ಹೆಣ್ಣು ತಮ್ನೈಲು. ಹೆಂಗೈತ್ಲ ತಮ್ನೈಲು? ಅಲ್ಲಿ ಬಸ್ ಸ್ಟಾಪ್ ಇದೆ ಅಂದರು. ಪ್ಲೇಸಸ್ ಅಷ್ಟು ಅಟ್ರಾಕ್ಟಿವ್ ಆಗಿದೆ. ಇಲ್ಲಿ ಬದುಕೋರೇ ಪುಣ್ಯವಂತರು ಅಂತ ಹೇಳ್ಬೋದು. ಯಾಕಂದರೆ ಆಬ್ವಿಯಸ್ಲಿ ನಾವು ಸಿಟೀಲಿ ಬೆಳೆದವರು, ಬೆಂಗಳೂರಲ್ಲಿ ಬೆಳೆದವರು ಬೆಂಗಳೂರಲ್ಲೇ ಬೆಳೀತಾರೆ, ಬೆಂಗಳೂರಲ್ಲೇ ಸಾಯ್ತಾರೆ. ಇಂಥ ಜಾಗದಲ್ಲಿ ಬೆಳೆದವರು ಇಂಥ ಜಾಗನ ಅನುಭವಿಸಿ ಬೆಂಗಳೂರಿಗೆ ಬಂದು ಬೆಂಗಳೂರಂಥ ಜಾಗನೂ ಅನುಭವಿಸ್ತಾರೆ. ಸೊ ಲಕ್ಕಿ ಅಂತ ಬಂದರೆ ಇಲ್ಲಿ ಬೆಳೆದು ಹುಟ್ಟಿ ಬೆಳೆದಂಥವ್ರೆ ಅದೃಷ್ಟವಂತರು ಆ್ಯಕ್ಚುಲಿ. ಯಾಕೆ ಅಂತ ರೀಸನ್ ಹೇಳಿದ್ನಲ್ಲ, ಇಲ್ಲಿ ಬೆಳೆದವರು ಇಲ್ಲಿನೂ ಮತ್ತು ಬೆಂಗಳೂರಿನಂಥ ಜಾಗಗಳನ್ನೂ ಅನುಭವಿಸ್ತಾರೆ. ಅದೇ ಅಲ್ಲಿ ಹುಟ್ಟಿ ಬೆಳೆದವರು ಅವ್ರಿಗೆ ಅದೇ ಜಾಗ, ಅದೇ ಶಾಶ್ವತ. ಇಲ್ಲಿ ಮನೆಗಳಿರೋರೆಲ್ಲ ಏನು ಪುಣ್ಯ ಮಾಡಿರ್ತಾರೆ. ಯಾವುದೇ ತಾಪತ್ರೆಗಳಿರಲ್ಲ. ನಾಯ್ಸ್ ಪೊಲ್ಯೂಷನ್, ವಾಯ್ಸ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್ ಏನೂ ಇಲ್ಲ. ಆರಾಮಾಗಿರ್ತಾರೆ. ಮೊಬೈಲು, ನೆಟ್ವರ್ಕು, ಟಿ ವಿ ತುಂಬ ಕಮ್ಮಿ. ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಡಿರಲ್ಲ ಜಾಸ್ತಿ. ತುಂಬಾ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಯಾರನ್ನಾದ್ರೂ ಕೇಳೋದ ಎಲ್ಲಿ ಸಿಗ್ಬೋದು ಪೆಟ್ರೋಲ್ ಅಂತ ಅನ್ಸುತ್ತೆ. ಅಣ್ಣ ಇಲ್ಲಿ ಬಸ್ ಸ್ಟಾಪ್ ಎಲ್ಲಿ ಬರುತ್ತೆ? ಬಸ್ ಸ್ಟಾಪ್ ಎಲ್ಲಿ ಬರುತ್ತೆ? ಎಷ್ಟು ದೂರ ಆಗುತ್ತೆ? ಒಂದು 5 ಕಿಲೋಮೀಟರ್ ಮೇಲೆ ಆಗುತ್ತೆ. 5 ಕಿಲೋಮೀಟರ್ ಜಾಸ್ತಿ. ಸಂಡೆ ಒಂದು ಇದೆ. ಪೆಟ್ರೋಲ್ ಬಂಕ್ ಇದೆಯಾ ಅಲ್ಲಿ? ಪೆಟ್ರೋಲ್ ಬ್ಯಾಂಕ್ ಅಂದ್ರೆ ಪೆಟ್ರೋಲ್ ಬ್ಯಾಂಕ್ ಪೆಟ್ರೋಲ್ ಬ್ಯಾಂಕ್ ಮುಂದೆ ಯಾವ್ದು ಇಲ್ಲ. ಅಲ್ಲ ಅಂಗಡಿ ಇದೆಯಾ ಅಂತಲ್ಲ ಮುಂದೆ? ಯಾವ ಇದೆ ಮುಂದೆ? ಹಾಂ, ಸ್ವಲ್ಪ ಹಿಂಗೆ ಹೋಗಿದ್ರಿ ಹಂಗೆ ಅಂಗಡಿ ಈ ಕಡೆ ಅಂಗಡಿ ಇದೆ. ಅಲ್ಲಿ ಪೆಟ್ರೋಲ್ ಸಿಗುತ್ತಾ? ಈ ಕಡೆ ಎಷ್ಟು ದೂರ ಇದೆ ಅದು ಅಂಗಡಿ? ಒಂದು ಈ ಕಡೆ ಆಗುತ್ತೆ. ಇದು ಸ್ವಲ್ಪ ಒಂದು ಲೈಟ್ ಕೊಂಚ ಒಂದು 3 ನಿಮಿಷ ಆಗುತ್ತೆ ಹೋಗಿದ್ರಿ. ಹೌದಾ? 5 ನಿಮಿಷ ಆಗುತ್ತೆ. ಥ್ಯಾಂಕ್ಸ್. ಆಗುತ್ತೆ. ಅಲ್ಲಿ ಸಿಗುತ್ತಾ ಅಂಗಡಿಲಿ? ಓಕೆ ಹಿಂಗೆ ಹಾಕೊಂಡು ಹೋಗಿ. ಥ್ಯಾಂಕ್ ಯು. ರೈಟ್ ಸೈಡ್ ಓಕೆ ಥ್ಯಾಂಕ್ ಯು. ಹಾಂ, ಕುಡ್ದಿದ್ರಾ? ಸ್ಮೆಲ್ ಬರ್ತಿತ್ತಾ? ಇಲ್ಲಿರೋರ್ದೆ ನೆಮ್ಮದಿ ಜೀವನ ಅಲ್ವಾ? ಹೆಂಗೈತ್ ನೋಡು. ಇಲ್ಲೇ ಇದೆಯಲ್ಲ ಜಾಗ. ಓ ಹೋಗೋಣ? ಹಾಂ, ಹೋಗೋಣ? ಇಲ್ಲೇ ಹೋಗ್ಬೋದು. ಅಲ್ಲಿ ನೋಡ ಹೆಂಗಿದೆ.
ಹೆಂಗಿದಾವ ನೋಡು ಮನೆಗಳು, ಸಕ್ಕತ್ತಲ್ಲ, ಪೀಸು ಇವೆಲ್ಲ. ಕೇಳಿ ಇಲ್ಲೇ ಇರಬೇಕು. ಎಷ್ಟು ಲೀಟ್ರು? ಬಾಟ್ಲೆ ಕೊಟ್ಟು ಕಳಿಸ್ತೀರಾ? ಹಾಂ, ಮತ್ತೆ ಹೆಂಗೆ? ಓ ಹಿಂಗ. 1 ಲೀಟ್ರ್ ಗಾಡಿಗೆ ಹಾಕಿ, 1 ಲೀಟ್ರ್ ಬಾಟ್ಲಿಗೆ ಹಾಕಿ. ಹಾಂ, ಅಲ್ಲ ಅವನದು ಇಲ್ವಲ್ಲ, ಅವನಿಗೂ ಎತ್ಕೊ ಹೋಗೋಣ ಅಂತ. ಇಲ್ಲ ನೀನು 2 ಹಾಕಿಸ್ಕೊ, ಅವನದಕ್ಕೆ 1 ಎತ್ಕೊ. ಅದೇ 1 ಎತ್ಕೊಳ್ಳೋಣ, 2 ಹಾಕೊಳ್ಳಿ ಇದಕ್ಕೆ. ಅವನ್ ಫುಲ್ಲು ಇದೆಯಾ? ಹಾಂ, 2 ಹಾಕಿಸ್ಕೊ, 2 ಎತ್ಕೊ. ಸೊ ಹೆಂಗಿದೆ ಇದು? ಗಾಳಿ ಗುಡ್ಡೆ. ಫ್ಯೂಯಲ್ ತರೋಕ್ಕೆ ಅಂತಲೇ ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಇವಾಗ ಫ್ಯೂಯಲ್ ಎತ್ಕೊಂಡು ಹೋಗಿ 2 ಲೀಟ್ರು ಈ ಗಾಡಿಗೆ ತಗೊಂಡು ಇದು 2ಕ್ಕೂ ಕಟ್ಕೊಟ್ಬಿಡಿ. ಹಾಂ, ಇದೇನು ನೋಡಿದ್ರೆ ಒರಿಜಿನಲ್ ನಂಗೆ ಕಾಣೋದಲ್ಲ. ಹಾಂ, ನೀನು ಮುಂದೆ ಹೋಗು, ಹಿಂದೆ ಸ್ಮೆಲ್ ಬರ್ತದೆ, ಹೊಗೆ ಬರ್ತದೆ ನೋಡ್ತೀನಿ. ನಂಗೆ ಯಾಕೋ ಸ್ವಲ್ಪ ಮಿಕ್ಸ್ ಹೊಡೆದವ್ರೆ ಅನ್ಸುತ್ತೆ ನಂಗೆ ಯಾಕಂದರೆ ಫ್ಯೂಯಲು ಅಲ್ಲಲ್ಲ ಹಿಂಗೆ ಹಾಕ್ತಿಡ್ಕೇನೆ ಫುಲ್ಲು ಡ್ರೈ ಆಗಿಬಿಡುತ್ತೆ, ಒಂಚೂರು ಇಲ್ದಂಗೆ. ಇದು ನೋಡಿಲಿ. ಹಾಂ, ಪೆಟ್ರೋಲ್ ಒಂಚೂರು ಉಳಿಯಲ್ಲ ತಾನೇ. ಪೆಟ್ರೋಲ್ ಇಸ್ಕೋಗೋಣ. ಸೊ ಇದಕ್ಕೆ ಫ್ಯೂಯಲ್ ಫಿಲ್ ಆಯಿತು. ಇನ್ನೂ 2 ಲೀಟ್ರು RCಗೆ ತಗೋ ಹೋಗ್ತಿದ್ದೀವಿ. ಆದರೂ ಇಲ್ಲಿರೋ ಜನಗಳದೇ ಒಂಥರ ನೆಮ್ಮದಿ ಜೀವನ. ಸಣ್ಣ ಊರು, ಸಣ್ಣ ಜಾಗ, ಸಣ್ಣ ಮನೆಗಳು, ಸಣ್ಣ ಗೌರ್ಮೆಂಟ್ ಸ್ಕೂಲು, ಆರಾಮಾಗಿರ್ತಾರೆ. ಇಲ್ಲಿಂದ ಬಿಡಿ ಮುಂದೆ ಹೈಯರ್ ಸ್ಟಡೀಸಿಗೆ ಬೆಂಗಳೂರಿಗೆ ಬಂದು ಆ ಲೈಫ್ನೂ ಎಂಜಾಯ್ ಮಾಡ್ತಾರೆ. ಎಲ್ಲ ಥರ ಬದುಕ್ತಾರೆ, ಸಾಧನೆನೂ ಮಾಡ್ತಾರೆ. ಸೊ ಏನೂ ಮಾಡೋಂಗಿಲ್ಲ, ಪಡ್ಕೊಂಬಂದವ್ರಿಗೆ ಪಡ್ಕೊಬಂದಿದ್ದು ಅಂದ್ಕೋಬೇಕು. ಸೊ ನೆಕ್ಸ್ಟು ಬಂಡೀಪುರ ಅಂತೀನಿ, ಭದ್ರಾ ಟೈಗರ್ ರಿಸರ್ವ್ ಒಳಗೆ ಹೋಗ್ಬಿಟ್ಟು 3 ಕಿಲೋಮೀಟ್ರ್ ಅಷ್ಟೇ. ಇಲ್ಲ, ಫೋನ್ ಮಾಡಿಲ್ಲ. ಅದ್ರೊಳಗೆ 3 ಕಿಲೋಮೀಟ್ರ್ ಹೋಗಿ ವಾಪಸ್ ಬರೋದಾ? ವ್ಯೂವರ್ಸ್ ಜೊತೆ ಮಾತಾಡ್ತೀನಿ ನಾನು. ಈಗ 3 ಕಿಲೋಮೀಟ್ರ್ ವಾಪಸ್ ಬಂದು ಮತ್ತೆ ಅದೇ ರೋಡಲ್ಲಿ ಹೋಗ್ಬೇಕು. ಡ್ಯೂಕ್ 200 ಎಷ್ಟು 32 ಮೈಲೇಜ್. ಹಂಗೆ ಯಾಕೋ ಡೌಟು, ಹಿಮಾಲಯನೇ ಕೊಟ್ಟಿಲ್ಲ. ಹಾಂ, ಟ್ರಿಪ್ಪೇ 0 ಮಾಡಿದ್ದೆ ನಾನು. ನಂದು ಟ್ರಿಪ್ಪೇ 0 ಮಾಡಿದ್ದೆ. ಹೋಗ್ಲಿ ಬಿಡಿ, ದುಡ್ಡು ಉಳ್ಕೊಂಡೈತಲ್ಲ ನಿಮ್ಮದು. ಅದು ಏನದು ಅಲ್ಲಿ ನೋಡಿ, ಹೆಂಗೆ ಕೂತಿದೆ ನೋಡಲ್ಲಿ, ನೇತಾಡ್ತಿರೋದು. ಬಾ ಮುಂದೆ. ನನ್ನ ಬ್ರೇಕ್ ಏನಾಯಿತು? ಬ್ರೇಕ್ ಒಳಗೋಗಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಎರಡಿತ್ತು, ಇನ್ನೊಂದು ಆ ಕಡೆಗೆ ಆರ್ತು ಅನ್ಸುತ್ತೆ. ಅಲ್ಲಿ ಕೂತಿ ಕಾಣಿಸ್ತಿದ್ಯಾ? ಹೆಂಗೆ ಕೂತಾಯ್ತು ನೋಡೋದು. ಬನ್ನಿ ಮಾಡಿ ಆಫ್ ಮಾಡಿದ್ದು. ಹಾಂ, ರೆಡ್ಡು ಫುಲ್ ಫೀಲಿಂಗಲ್ಲಿ ಬನ್ನಿ. ಕಸ ಇಕ್ಕೊಂಬತ್ತಿರೋರಾಗಿದ್ದೀರಿ.